ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದ್ರೂ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರೆ SSP ಸ್ಕಾಲರ್ಶಿಪ್ ಅಲ್ಲಿ ನೀವು ನಿಮ್ಮ RD ಸಂಖ್ಯೆ ಅಂದ್ರೆ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಹೇಗೆ ಚೇಂಜ್ ಮಾಡಬಹುದು, ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಚೇಂಜ್ ಮಾಡುವುದಕ್ಕೆ ಬರಲಿಲ್ಲ ಅಂದ್ರೆ ಹೇಗೆ ಚೇಂಜ್ ಮಾಡ್ಬೇಕಂತ ನೀವು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ SSP ಅಲ್ಲಿ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಹೇಗೆ RD ಸಂಖ್ಯೆಯನ್ನ ಚೇಂಜ್ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಅಂದ್ರೆ ರಾಮ್ಟೆಕ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ SSP ಕಡೆಯಿಂದ ಮತ್ತು SHP ಗೌರ್ಮೆಂಟ್ ಹಾಸ್ಟೆಲ್ ಕಡೆಯಿಂದ ಮತ್ತು ಅನೇಕ ಸ್ಕಾಲರ್ಶಿಪ್ಗಳ ಡೀಟೇಲ್ಸ್ ಅನ್ನ ನಮ್ಮ ವಿಡಿಯೋದಲ್ಲಿ ನಾನು ತಿಳಿಸ್ತಾನೆ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ SSP ಅಲ್ಲಿ RD ಸಂಖ್ಯೆ ಅಥವಾ ನೀವು ನಿಮ್ಮ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಹೇಗೆ ಚೇಂಜ್ ಮಾಡಬಹುದು ಅಂತ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ನೀವೇನಾದ್ರೂ ಈಗ ರಿನಿವಲ್ ಮಾಡಬೇಕಾಗಿತ್ತಂದ್ರೆ ನೀವು ಒಂದು ಸಲ ಏನಾಗುತ್ತೆ ಅಂದ್ರೆ RD ಸಂಖ್ಯೆ ಚೇಂಜ್ ಆಗಿರುತ್ತೆ. ಅಂದ್ರೆ ನೀವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ರಿನಿವಲ್ ಮಾಡಿಸಿದ ನಂತರ ನೀವು ನಿಮ್ಮ RD ಸಂಖ್ಯೆ ಚೇಂಜ್ ಆದ ನಂತರ SSP ಅಲ್ಲಿ ಡೈರೆಕ್ಟ್ ನೀವು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಸಂಬಂಧಪಟ್ಟ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತೀನಿ. ಆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡು ಹೋದ್ರೆ ಮಾತ್ರ ನಿಮ್ಮ SSP ಸ್ಕಾಲರ್ಶಿಪ್ ಅಲ್ಲಿ RD ಸಂಖ್ಯೆ ಅಂದ್ರೆ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು OBC ಕ್ಯಾಟಗರಿ ಸ್ಟೂಡೆಂಟ್ ಆಗಿತ್ತಂದ್ರೆ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಮತ್ತು ನೀವೇನಾದ್ರೂ SC ST ಕ್ಯಾಟಗರಿದವರಾಗಿತ್ತಂದ್ರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. ಅಂದ್ರೆ ನಿಮ್ಮ ಕ್ಯಾಟಗರಿ ಯಾವುದಿದೆ ಆ ಕ್ಯಾಟಗರಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ನಿಮ್ಮ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ SSP ಅಲ್ಲಿ ಅಪ್ಡೇಟ್ ಮಾಡಬಹುದು. ಸೊ ಈಗ ಅಪ್ಡೇಟ್ ಮಾಡುವುದಕ್ಕೆ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಏನನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಡಾಕ್ಯುಮೆಂಟ್ಗಳು ಏನಂತ ಹೇಳ್ತೀನಿ ಕೇಳಿ. ಈಗ SSP ಎಕ್ನಾಲೇಜ್ಮೆಂಟ್ ಅಂತ ಸಿಗುತ್ತೆ. ಅಂದ್ರೆ ನೀವೇನಾದ್ರೂ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ನೀವು ನಿಮ್ಮ SSP ವೆಬ್ಸೈಟ್ ಅಲ್ಲೇ ನಿಮಗೆ ಎಕ್ನಾಲೇಜ್ಮೆಂಟ್ ಅಂತ ಸಿಗುತ್ತೆ. ಎಕ್ನಾಲೇಜ್ಮೆಂಟ್ ಅನ್ನ ತಗೊಂಡು ಹೋಗಿ ನೀವು ಅದೊಂದು ಪ್ರಿಂಟ್ಔಟ್ ತಗೋಬೇಕು. ನೀವು ಏನಾದ್ರೂ SSP ಈ ವರ್ಷ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಲಾಸ್ಟ್ ಇಯರ್ದು ಎಕ್ನಾಲೇಜ್ಮೆಂಟ್ ತಗೊಂಡು ಹೋದ್ರೂ ಆಗುತ್ತೆ. ಸೊ ಅದ್ರದ್ದು ಒಂದು ಜೆರಾಕ್ಸ್ ಕಾಪಿ ಬೇಕು. ಅದರ ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ನೀವೇನಾದ್ರೂ ಇಂಜಿನಿಯರಿಂಗ್ ಅಥವಾ ಯಾವ್ದಾದ್ರು ಕಾಲೇಜನ್ನು ಓದ್ತಿದ್ರೆ ಅಲ್ಲಿ ಒಂದು ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಸೊ ಈ 4 ಡಾಕ್ಯುಮೆಂಟ್ಗಳನ್ನು ನೀವು ತಗೊಂಡು ಹೋದ್ರೆ ಅದರ ಒಂದು ಜೆರಾಕ್ಸ್ ಕಾಪಿ ಸೆಟ್ ತಗೊಂಡು ಹೋದ್ರೆ ನೀವು ನಿಮ್ಮ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ SSP ಅಲ್ಲಿ ಅಪ್ಡೇಟ್ ಮಾಡಬಹುದು. ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಈ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಿ ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಹೀಗೆ ನೀವು ನಿಮ್ಮ SSP ಅಲ್ಲಿ ಆ ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬಹುದು.